ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ್ನ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಜೀವಂತ ಉಳಿಸಲ್ವೋ. ಈ ಮನೆಯಿಂದ ನಿಮ್ಮ ಅಪ್ಪ ಅಮ್ಮನ್ನ ಒದ್ದು ಓಡಿಸಿದ್ದೆ ನಾನು. ನಿಮ್ಮಪ್ಪ ಆಗ್ಲಿ ನಿಮ್ಮಮ್ಮ ಆಗ್ಲಿ ಯಾವತ್ತು ಒಂದಾಗಬಾರ್ದು, ಒಂದಾದ್ರೆ ಯಾರನ್ನು ಉಳಿಸಲ್ಲ ಅಂತ ಅವ್ರನ್ನ ಎದುರಿಸಿ ಬೆದರಿಸಿ ಸಪರೇಟ್ ಮಾಡಿದ್ದೆ ನಾನು. ಮಿಂಚು, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅಂತ ಡಾರ್ಲಿಂಗ್. ಎಂತ ಬಂಗಾರ ಎದ್ದಮ್ಮ. ಡಾರ್ಲಿಂಗ್, ಇದೇನೋ ಇದು ಒದ್ದೆ ಮಾಡ್ಕೊಂಡಿದ್ಯಾ? ಚಿಕ್ಕಿ, ನಾನೇ ಚಿಕ್ಕಿ, ಮಿಂಚು ಮಾಡಿರೋದು. ಏ, ನಿನ್ ಜಾಗದಲ್ಲಿ ತಾನೇ ಒದ್ದೆ ಆಗಿರೋದು. ಯಾಕೆ ನನ್ ಮೇಲೆ ಸುಳ್ಳು ಹೇಳ್ತಿದ್ಯಾ? ನಾನು ಆ ಕಡೆ ಮಲಗಿರೋವಾಗ ನಿನ್ ಈ ಕಡೆ ಬಂದು ಸುಸು ಮಾಡ್ಬಿಟ್ಟು ಆ ಕಡೆಗೆ ಹೋಗ್ಬಿಟ್ಟಿದ್ಯಾ. ಏ, ಸುಳ್ಳೆಲ್ಲ ಹೇಳ್ಬೇಡ, ನೀನೇ ಮಾಡಿರೋದು, ಒಪ್ಕೋ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇರೋದು. ಹೇ, ನೀನೇ ಮಾಡಿರೋದು. ಇಲ್ಲ, ನೀನೇ ಮಾಡಿದ್ದು. ನೀನೇ ಮಾಡಿರೋದು. ನೀನ್ ಮಾಡಿರೋದು. ನಿನ್ ಜಾಗದಲ್ಲಿ ಮಾಡಿರೋದು ನೀನು. ನೀನು ಅಯ್ಯೋ ನಿಮ್ ಗಲಾಟೆಗೆ ವಟಾರದವರೆಲ್ಲ ಇದ್ಬಿಟ್ರು. ಏನಾಯ್ತು? ಯಾಕೆ ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ನೋಡಿ ಪಪ್ಪ, ಅವ್ನ್ ಸುಸು ಮಾಡ್ಬಿಟ್ಟು ನನ್ ಮೇಲೆ ಹೇಳ್ತಿದ್ದಾನೆ. ನಾನ್ ಮಾಡಿಲ್ಲ ಪಪ್ಪ, ಮಿಂಚುನೇ ಮಾಡಿದ್ದು. ಅಪ್ಪು, ನೀನ್ ಬೆಡ್ ವೇಟ್ ಮಾಡ್ಕೊಂಡಿದ್ಯಾ? ಇಲ್ಲ ಪಪ್ಪ. ನಿನ್ ಬಟ್ಟೆ ಮುಟ್ಟು ನೋಡ್ಕೊ. ಸಾರಿ ಪಪ್ಪ. ಸುಳ್ಳು ಹೇಳ್ಬಾರ್ದಲ್ವಾ? ತಪ್ಪಾಗಿದ್ರೆ ಒಪ್ಕೋಬೇಕು, ಅದಕ್ಕೆ ಧೈರ್ಯ ಬೇಕು. ಇನ್ನೊಬ್ಬರ ಮೇಲೆ ನೀನ್ ತಪ್ಪನ್ನು ಹೊರಿಸಬಾರ್ದು. ಸರಿ, ಬಾ ಸ್ನಾನ ಮಾಡ್ತೀನಿ. ಮಿಂಚು ಬಾ. ಭೂಮಿಕಾ, ಊಟದ ಕೆರಿಯರ್ನ ಇಬ್ಬರಿಗೂ ರೆಡಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಇಲ್ಲ, ನೀವು ಅಪ್ಪಗೆ ರೆಡಿ ಮಾಡಿಬಿಡಿ, ಬರೀ ಅವಳಿಗೆ ಮಾತ್ರ ಮಾಡಿ. ಯಾಕೆ ಇವತ್ತೊಂದು ಉಪವಾಸನ? ಅಲ್ಲ ರೀ, ಅವನು ಬೆಳಗ್ಗೆ ಬೆಡ್ ವೇಟ್ ಮಾಡ್ಕೊಂಡಲ್ಲ, ಏನೋ ಒಂಥರ ಮೂಡಲ್ಲಿಲ್ಲ ಅವನು. ಏನೋ ಎಂಬ್ಯಾರಸ್ಮೆಂಟ್ ಅನಿಸುತ್ತೆ. ಅಬ್ಸರ್ವ್ ಮಾಡಿದೆ ನಾನು. ಅವನು ಇಡೀ ದಿವಸ ಮನೇಲೇ ಇರಲಿ, ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ. ಅವಳು ರೆಡಿ ಇದ್ದಾಳೆ. ನೀವಿಬ್ಬರು ನಾನು ಸ್ಕೂಲ್ ಡ್ರಾಪ್ ಮಾಡಿ ವಾಪಸ್ ಬರ್ತೀನಿ. ಬೇಡ ಬೇಡ, ನೀವು ಅವನ ಜೊತೆನೇ ಇರಿ, ನಾವು ಹೋಗ್ತೀವಿ. ಓಕೆ. ಸ್ವಲ್ಪ ತಿನ್ನು. ಬೇಡ. ಯಾಕೆ ಪಡ್ಡಲ್ಲಾಗಿದೆಯಾ? ನೀನು ಬೆಡ್ ವೇಟ್ ಮಾಡ್ಕೊಂಡಿದ್ದು ಮನೆಯವ್ರಿಗೆಲ್ಲ ಗೊತ್ತಾಗೋಯ್ತು ಅಂತಾನ? ಸಾರಿ ಪಪ್ಪ, ಗೊತ್ತಾಗಿಲ್ಲ. ಇರ್ಲಿ ಬಿಡ. ನೋಡು, ಚಿಕ್ಕ ಮಕ್ಕಳಲ್ಲಿ ಇವೆಲ್ಲ ಕಾಮನ್. ನಾನು ಬೆಡ್ ವೇಟ್ ಮಾಡ್ಕೋತಾ ಇದ್ದಂತೆ. ಹೌದಾ? ಯಾಕೆ ಗೊತ್ತಿಲ್ಲ. ಈಗೇನಾದರೂ ಕೆಟ್ಟ ಕನ್ಸು ಬಿದ್ದರೆ ಅಥವಾ ಭಯ ಆಗೋ ಥರ ಏನಾದರೂ ಕನ್ಸು ಬಿದ್ದರೆ ಆ ಥರ ಎಲ್ಲ ಆಗುತ್ತಂತೆ. ಅಮ್ಮ ಹೇಳ್ತಾ ಇದ್ರು. ನಿಂಗೇನಾದರೂ ಕೆಟ್ಟ ಕನ್ಸು ಬಿತ್ತಾ? ಏನಾದರೂ ಭಯ ಆಗೋ ಥರ ನೋಡಿದ್ಯಾ? ಹೇಳೋ, ಯಾಕೆ ಸುಮ್ಮನೆ? ನೋಡು, ಮಕ್ಕಳು ಅಪ್ಪ ಅಮ್ಮನ ಹತ್ರ ಯಾವುದನ್ನು ಮುಚ್ಚಿಡಬಾರ್ದು. ಏನೇ ಇದ್ರೂ ಹೇಳ್ಕೋಬೇಕು. ನಿನ್ಗೆ ಏನೇ ಹೇಳಿದ್ರು ನೀನು ಒಳ್ಳೇದಕ್ಕೆ, ನೀನು ಚೆನ್ನಾಗಿರಲಿ ಅಂತ. ಏನಾಯ್ತು ಹೇಳಿ? ಏನು ನೋಡಿದೆ ಕನ್ಸಲ್ಲಿ? ಅದು ಹೇಳಿ ಅಂಕಲ್. ಕೇಡಿ ಅಂಕಲು ನನ್ನ ಕಿಡ್ನಾಪ್ ಮಾಡಿದ್ರು. ಈ ಮನೆಯಿಂದ ನಿಮ್ಮ ಅಪ್ಪ ಅಮ್ಮನ್ನ ಒದ್ದು ಓಡಿಸಿದ್ದೆ ನಾನು. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ್ನ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಜೀವಂತ ಉಳಿಸಲ್ವೋ. ಅದೆಲ್ಲಿದಾನೋ ನಿಮ್ಮಪ್ಪ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಇದೇ ಗಂಗ್ ತಗೊಂಡಿರ್ತ ಶೂಟ್ ಮಾಡಿ ಸಾಯ್ಸಾಕ್ಬಿಡ್ತೀನಿ ಅವನ. ನಾನು ನಿಮ್ಮಪ್ಪ ಆಗ್ಲಿ ನಿಮ್ಮಮ್ಮ ಆಗ್ಲಿ ಯಾವತ್ತು ಒಂದಾಗಬಾರ್ದು, ಒಂದಾದ್ರೆ ಯಾರನ್ನು ಉಳಿಸಲ್ಲ ಅಂತ ಅವ್ರನ್ನ ಎದುರಿಸಿ ಬೆದರಿಸಿ ಸಪರೇಟ್ ಮಾಡಿದ್ದೆ ನಾನು.
ಇಷ್ಟೆಲ್ಲ ಆಯ್ತು ಪಪ್ಪ. ಆ ಜಯದೇವ್ ಮಗು ಹತ್ರ ಹೀಗೆಲ್ಲ ನಡ್ಕೊಂಡ. ಗೌತಮ್, ನಾನು ನೋಡ್ತಿರೋದು ನಿಜಾನಾ? ನಿಜಾನೇ? ಗೌತಮ್ ನನಗೆ ಕಾಲ್ ಮಾಡ್ತೀಯನಾ? ಏನಿರ್ಬೋದು? ಇಷ್ಟು ವರ್ಷ ಆದ್ಮೇಲೆ ಈ ಕಾಲಿಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಏನಿರ್ಬೋದು? ರಿಸೀವ್ ಮಾಡಿ ಕೇಳೇ ಬಿಡೋಣ. ಎಲ್ಲಿದ್ಯಾ ಜಯ್? ಮನೇಲಿ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅಲ್ಲಿಗೆ ಬರ್ತೀನಿ. ಅಲ್ಲೇ ಇರು. ಬಾ. ನನ್ನ ಜೊತೆ ಮಾತಾಡ್ಬೇಕಾ? ಏನಿರ್ಬೋದು? ಜೈ, ಯಾಕೆ ಒಂಥರ ಇದ್ದೀರಾ? ನಿಮ್ಮನ್ನ ನೋಡಿದ್ರೆ ಯಾರಿಗೋಸ್ಕರನೋ ವೆಯ್ಟ್ ಮಾಡ್ತಿರೋ ಆಗಿದೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಮ್ಮಣ್ಣ ಗೌತಮ್ ದಿವಾನ್ ಮನೆಗೆ ಬರ್ತಾ ಇದ್ದಾನೆ. ಏನೋ ಅವ್ರು ಇಲ್ಲಿಗೆ ಬರ್ತಾ ಇದ್ದಾರಾ? ಯಾಕೆ? ಏನು ವಿಷಯ? ಬರ್ತಾನಲ್ಲ, ಗೊತ್ತಾಗುತ್ತೆ. ಅಮೃತಧಾರೆ, ನನ್ನ ಅಮೃತಧಾರೆ.